ರಂಗನಾಥ್ ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ಕರ್ನಾಟಕದಲ್ಲಿ ಸರ್ಕಾರಿ ಭೂಮಿಯನ್ನ ನುಂಗ್ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ. ಬಿಜೆಪಿ ನಾಯಕ ಎನ್.ಆರ್. ರಮೇಶ್ ದಾಖಲೆಗಳ ಸಮೇತ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಲಹಂಕ ಬಳಿಯ 13 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿರುವ ಆರೋಪ ಇದೆ. ಇಡಿ ಲೋಕಾಯುಕ್ತಕ್ಕೆ ಎನ್.ಆರ್. ರಮೇಶ್ ದೂರು ನೀಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಭೂ ಕಬಳಿಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎನ್.ಆರ್. ರಮೇಶ್. ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್.ಆರ್. ರಮೇಶ್ ಈ ಆರೋಪ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದೂರು ಕೂಡ ಅಧಿಕೃತವಾಗಿ ದಾಖಲು ಮಾಡಿದ್ದಾರೆ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್.ಆರ್. ರಮೇಶ್. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು, ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡೋದು, ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ರಾಜ್ಯ ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ, ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಅವರ ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಪರಿಸರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರ ಜೊತೆಗೆ ಆರ್.ಕೆ. ಸಿಂಗ್ ಮತ್ತು ಸಂಜಯ್ ಮೋಹನ್ ಅಂತ ಹೇಳಿ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು ಅಂದರೆ ಪ್ರಧಾನ ಅರಣ್ಯ ಸಂರಕ್ಷಣಾಗಿ ಆರಕ್ಷಣಾಧಿಕಾರಿಗಳಿಗೆ ಕೆಲಸ ಮಾಡಿದಂಥವರು. ಹಾಗೆ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ರವಿಶಂಕರ್ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಘಟಕದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರು 5 ಮಂದಿ ಸ್ಯಾಮ್ ಪಿತ್ರೋಡ ಅವ್ರ ಜೊತೆಗೆ ಸೇರಿಕೊಂಡು ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ಸ್ವತ್ತನ್ನು ಕಬಳಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ರಂಗನಾಥ್ ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ಕರ್ನಾಟಕದಲ್ಲಿ ಸರ್ಕಾರಿ ಭೂಮಿಯನ್ನ ನುಂಗ್ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ. ಬಿಜೆಪಿ ನಾಯಕ ಎನ್.ಆರ್. ರಮೇಶ್ ದಾಖಲೆಗಳ ಸಮೇತ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಲಹಂಕ ಬಳಿಯ 13 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿರುವ ಆರೋಪ ಇದೆ. ಇಡಿ ಲೋಕಾಯುಕ್ತಕ್ಕೆ ಎನ್.ಆರ್. ರಮೇಶ್ ದೂರು ನೀಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಭೂ ಕಬಳಿಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎನ್.ಆರ್. ರಮೇಶ್. ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್.ಆರ್. ರಮೇಶ್ ಈ ಆರೋಪ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದೂರು ಕೂಡ ಅಧಿಕೃತವಾಗಿ ದಾಖಲು ಮಾಡಿದ್ದಾರೆ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್.ಆರ್. ರಮೇಶ್. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು, ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡೋದು, ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ರಾಜ್ಯ ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ, ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಅವರ ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಪರಿಸರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರ ಜೊತೆಗೆ ಆರ್.ಕೆ. ಸಿಂಗ್ ಮತ್ತು ಸಂಜಯ್ ಮೋಹನ್ ಅಂತ ಹೇಳಿ
ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು ಅಂದರೆ ಪ್ರಧಾನ ಅರಣ್ಯ ಸಂರಕ್ಷಣಾಗಿ ಆರಕ್ಷಣಾಧಿಕಾರಿಗಳಿಗೆ ಕೆಲಸ ಮಾಡಿದಂಥವರು. ಹಾಗೆ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ರವಿಶಂಕರ್ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಘಟಕದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರು 5 ಮಂದಿ ಸ್ಯಾಮ್ ಪಿತ್ರೋಡ ಅವ್ರ ಜೊತೆಗೆ ಸೇರಿಕೊಂಡು ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ಸ್ವತ್ತನ್ನು ಕಬಳಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ರಂಗನಾಥ್ ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ಕರ್ನಾಟಕದಲ್ಲಿ ಸರ್ಕಾರಿ ಭೂಮಿಯನ್ನ ನುಂಗ್ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ದಾಖಲೆಗಳ ಸಮೇತ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಲಹಂಕ ಬಳಿಯ 13 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿರುವ ಆರೋಪ ಇದೆ. ಇಡಿ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಭೂ ಕಬಳಿಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎನ್ಆರ್ ರಮೇಶ್. ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್ಆರ್ ರಮೇಶ್ ಈ ಆರೋಪ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದೂರು ಕೂಡ ಅಧಿಕೃತವಾಗಿ ದಾಖಲು ಮಾಡಿದ್ದಾರೆ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್ಆರ್ ರಮೇಶ್. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರ ಜೊತೆಗೆ ಆರ್ ಕೆ ಸಿಂಗ್ ಮತ್ತು ಸಂಜಯ್ ಮೋಹನ್ ಅಂತ ಹೇಳಿ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು ಅಂದರೆ ಪ್ರಧಾನ ಅರಣ್ಯ ಸಂರಕ್ಷಣಾಗಿ ಆರಕ್ಷಣಾಧಿಕಾರಿಗಳಿಗೆ ಕೆಲಸ ಮಾಡಿದಂಥವರು. ಹಾಗೆ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ರವಿಶಂಕರ್ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಘಟಕದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರು 5 ಮಂದಿ ಸ್ಯಾಮ್ ಪಿತ್ರೋಡ ಅವ್ರ ಜೊತೆಗೆ ಸೇರಿಕೊಂಡು ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ಸ್ವತ್ತನ್ನು ಕಬಳಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ರಂಗನಾಥ್ ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ಕರ್ನಾಟಕದಲ್ಲಿ ಸರ್ಕಾರಿ ಭೂಮಿಯನ್ನ ನುಂಗ್ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ದಾಖಲೆಗಳ ಸಮೇತ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಲಹಂಕ ಬಳಿಯ 13 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿರುವ ಆರೋಪ ಇದೆ. ಇಡಿ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಭೂ ಕಬಳಿಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎನ್ಆರ್ ರಮೇಶ್. ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್ಆರ್ ರಮೇಶ್ ಈ ಆರೋಪ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದೂರು ಕೂಡ ಅಧಿಕೃತವಾಗಿ ದಾಖಲು ಮಾಡಿದ್ದಾರೆ ಸ್ಯಾಮ್ ಪಿತ್ರೋಡ ವಿರುದ್ಧ ಎನ್ಆರ್ ರಮೇಶ್. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ
ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಪರಿಸರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರ ಜೊತೆಗೆ RK ಸಿಂಗ್ ಮತ್ತು ಸಂಜಯ್ ಮೋಹನ್ ಅಂತ ಹೇಳಿ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು ಅಂದರೆ ಪ್ರಧಾನ ಅರಣ್ಯ ಸಂರಕ್ಷಣಾಗಿ ಆರಕ್ಷಣಾಧಿಕಾರಿಗಳಿಗೆ ಕೆಲಸ ಮಾಡಿದಂಥವರು. ಹಾಗೆ ಎನ್ ರವೀಂದ್ರ ಕುಮಾರ್ ಮತ್ತು SS ರವಿಶಂಕರ್ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಘಟಕದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರು 5 ಮಂದಿ ಸ್ಯಾಮ್ ಪಿತ್ರೋಡ ಅವ್ರ ಜೊತೆಗೆ ಸೇರಿಕೊಂಡು ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ಸ್ವತ್ತನ್ನು ಕಬಳಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು